ಬಾಲಿವುಡ್ ನಟ ಆಮಿರ್ ಖಾನ್ ಅವರು ತಾರೆ ಜಮೀನ್ ಪರ್ ಸಿನಿಮಾ ಮಾಡಿದ್ರು. 2007ರಲ್ಲಿ ಈ ಚಿತ್ರ ತೆರೆಗೆ ಬಂತು. ಈ ಸಿನಿಮಾ ಸೂಪರ್ ಹಿಟ್ ಆಯಿತು. ಈ ಚಿತ್ರವನ್ನ ಮಾಡಲು ಆಮಿರ್ ಖಾನ್ಗೆ ಸ್ಫೂರ್ತಿಯಾಗಿ ಸಿಕ್ಕಿದ್ದು ಮಗ. ಚಿತ್ರದಲ್ಲಿ ಡಿಸ್ಲೆಕ್ಸಿಯಾ ಎಂದ ಕಾಯಿಲೆಯ ಬಗ್ಗೆ ಹೇಳಲಾಗಿದೆ. ಈ ಸಮಸ್ಯೆ ಇದ್ದರೆ ಆ ಮಗು ತುಂಬಾನೇ ನಿಧಾನವಿರುತ್ತದೆ, ಕಲಿಕೆಯಲ್ಲಿ ವೇಗ ಇರೋದಿಲ್ಲ. ಇದೇ ಸಮಸ್ಯೆ ಆಮಿರ್ ಮಗ ಜುನೈದ್ ಖಾನ್ಗೂ ಇತ್ತು. ಈ ಕಾರಣದಿಂದ ಆಮಿರ್ ಸಿನಿಮಾ ಮಾಡಲು ಒಪ್ಪಿದ್ರು. ಮಗನ ಖಾಸಗಿತನ ಕಾಪಾಡಿಕೊಳ್ಳುವ ಕಾರಣದಿಂದ ಈ ವಿಚಾರವನ್ನ ಅವರು ರಿವೀಲ್ ಮಾಡಿರಲಿಲ್ಲ. ಆದರೆ ಜುನೈದ್ ಖಾನ್ ಅವರೇ ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಹೀಗಾಗಿ ಈ ವಿಚಾರವನ್ನ ಹೇಳಲು ಸರಿಯಾದ ಸಮಯ ಇದು ಎಂದು ಆಮಿರ್ ಹೇಳಿದ್ದಾರೆ. ನಾನು ಇವತ್ತಿನವರೆಗೂ ಇದರ ಬಗ್ಗೆ ಮಾತನಾಡಿಲ್ಲ. ಬಹುಶಃ ನಾನು ಇದನ್ನ ಹೇಳುತ್ತಿರೋದು ಇದೇ ಮೊದಲು. ಇದಕ್ಕೆ ಕಾರಣ ಎರಡು. ಆ ವಿಚಾರ ನಡೆದು ಹಲವು ವರ್ಷಗಳು ಕಳೆದಿವೆ. ಎರಡನೆಯದಾಗಿ ನಾನು ಮಾತನಾಡಲಿರುವ ವ್ಯಕ್ತಿ ಈಗಾಗಲೇ ಇದರ ಬಗ್ಗೆ ಸಾರ್ವಜನಿಕವಾಗಿ ಮಾತನಾಡಿದ್ದಾರೆ. ಆದ್ದರಿಂದ ಈಗ ನಾನು ಅದರ ಬಗ್ಗೆ ಮುಕ್ತವಾಗಿ ಮಾತನಾಡಬಹುದು. ನಾನು ಜುನೈದ್ ಬಗ್ಗೆ ಮಾತನಾಡುತ್ತಿದ್ದೇನೆ. ನನ್ನ ಮಗ ಜುನೈದ್ ಎಂದಿದ್ದಾರೆ ಆಮಿರ್. ತಾರೆ ಜಮೀನ್ ಪರ್ ಚಿತ್ರ ಬಿಡುಗಡೆಯಾಗಿ 17ರಿಂದ 18 ವರ್ಷಗಳಾಗಿವೆ. ಜುನೈದ್ ಡಿಸ್ಲೆಕ್ಸಿಯಾದಿಂದ ಬಳಲ್ತಾ ಇದ್ದ. ಹಾಗಾಗಿ ನಾನು ಮೊದಲು ಕಥೆಯನ್ನ ಕೇಳಿದಾಗ ಅದು ನನಗೆ ತುಂಬಾ ನೋವುಂಟು ಮಾಡಿತು. ಯಾಕಂದ್ರೆ ನಾನು ಅದನ್ನ ಸ್ವತಃ ಅನುಭವಿಸಿದ್ದೇನೆ. ನಾನು ಆರಂಭದಲ್ಲಿ ನಂದ ಕಿಶೋರ್ ಅವಸ್ಥೆಯಂತೆ ಇದ್ದೆ. ನಾನು ಜುನೈದ್ ಅವರನ್ನ ಗದರುತ್ತಿದ್ದೆ ಎಂದಿದ್ದಾರೆ ಆಮಿರ್. ಸಣ್ಣ ಸಣ್ಣ ವಿಚಾರಗಳು ಮಗನಿಗೆ ಏಕೆ ಅರ್ಥ ಆಗುವುದಿಲ್ಲ ಎಂಬುದು ಆಮಿರ್ ಪ್ರಶ್ನೆಯಾಗಿತ್ತು. ಫಾರ್ ಬರೆಯಬೇಕಿದ್ದರೆ ಫ್ರಾಮ್ ಎಂದು ಬರೆಯುತ್ತಿದ್ದ ಜುನೈದ್. ರೋಗದ ವಿಚಾರ ತಿಳಿದ ಬಳಿಕ ಆಮಿರ್ ಖಾನ್ ಅವರು ಮಗನ ನೋಡುವ ರೀತಿ ಸಂಪೂರ್ಣವಾಗಿ ಬದಲಾಯಿತು. ಬಾಲಿವುಡ್ ನಟ ಆಮಿರ್ ಖಾನ್ ಅವರು ತಾರೆ ಜಮೀನ್ ಪರ್ ಸಿನಿಮಾ ಮಾಡಿದ್ರು. 2007ರಲ್ಲಿ ಈ ಚಿತ್ರ ತೆರೆಗೆ ಬಂತು. ಈ ಸಿನಿಮಾ ಸೂಪರ್ ಹಿಟ್ ಆಯಿತು. ಈ ಚಿತ್ರವನ್ನ ಮಾಡಲು ಆಮಿರ್ ಖಾನ್ಗೆ ಸ್ಫೂರ್ತಿಯಾಗಿ ಸಿಕ್ಕಿದ್ದು ಮಗ. ಚಿತ್ರದಲ್ಲಿ ಡಿಸ್ಲೆಕ್ಸಿಯಾ ಎಂದ ಕಾಯಿಲೆಯ ಬಗ್ಗೆ ಹೇಳಲಾಗಿದೆ. ಈ ಸಮಸ್ಯೆ ಇದ್ದರೆ ಆ ಮಗು ತುಂಬಾನೇ ನಿಧಾನವಿರುತ್ತದೆ, ಕಲಿಕೆಯಲ್ಲಿ ವೇಗ ಇರೋದಿಲ್ಲ. ಇದೇ ಸಮಸ್ಯೆ ಆಮಿರ್ ಮಗ ಜುನೈದ್ ಖಾನ್ಗೂ ಇತ್ತು. ಈ ಕಾರಣದಿಂದ ಆಮಿರ್ ಸಿನಿಮಾ ಮಾಡಲು ಒಪ್ಪಿದ್ರು. ಮಗನ ಖಾಸಗಿತನ ಕಾಪಾಡಿಕೊಳ್ಳುವ ಕಾರಣದಿಂದ ಈ ವಿಚಾರವನ್ನ ಅವರು ರಿವೀಲ್ ಮಾಡಿರಲಿಲ್ಲ. ಆದರೆ ಜುನೈದ್ ಖಾನ್ ಅವರೇ ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಹೀಗಾಗಿ ಈ ವಿಚಾರವನ್ನ ಹೇಳಲು ಸರಿಯಾದ ಸಮಯ ಇದು ಎಂದು ಆಮಿರ್ ಹೇಳಿದ್ದಾರೆ. ನಾನು ಇವತ್ತಿನವರೆಗೂ ಇದರ ಬಗ್ಗೆ ಮಾತನಾಡಿಲ್ಲ. ಬಹುಶಃ ನಾನು ಇದನ್ನ ಹೇಳುತ್ತಿರೋದು ಇದೇ ಮೊದಲು. ಇದಕ್ಕೆ ಕಾರಣ ಎರಡು. ಆ ವಿಚಾರ ನಡೆದು ಹಲವು ವರ್ಷಗಳು ಕಳೆದಿವೆ. ಎರಡನೆಯದಾಗಿ ನಾನು ಮಾತನಾಡಲಿರುವ ವ್ಯಕ್ತಿ ಈಗಾಗಲೇ ಇದರ ಬಗ್ಗೆ ಸಾರ್ವಜನಿಕವಾಗಿ ಮಾತನಾಡಿದ್ದಾರೆ. ಆದ್ದರಿಂದ ಈಗ ನಾನು ಅದರ ಬಗ್ಗೆ ಮುಕ್ತವಾಗಿ ಮಾತನಾಡಬಹುದು. ನಾನು ಜುನೈದ್ ಬಗ್ಗೆ ಮಾತನಾಡುತ್ತಿದ್ದೇನೆ. ನನ್ನ ಮಗ ಜುನೈದ್ ಎಂದಿದ್ದಾರೆ ಆಮಿರ್. ತಾರೆ ಜಮೀನ್ ಪರ್ ಚಿತ್ರ ಬಿಡುಗಡೆಯಾಗಿ 17ರಿಂದ 18 ವರ್ಷಗಳಾಗಿವೆ. ಜುನೈದ್ ಡಿಸ್ಲೆಕ್ಸಿಯಾದಿಂದ ಬಳಲ್ತಾ ಇದ್ದ. ಹಾಗಾಗಿ ನಾನು ಮೊದಲು ಕಥೆಯನ್ನ ಕೇಳಿದಾಗ ಅದು ನನಗೆ ತುಂಬಾ ನೋವುಂಟು ಮಾಡಿತು. ಯಾಕಂದ್ರೆ ನಾನು ಅದನ್ನ ಸ್ವತಃ ಅನುಭವಿಸಿದ್ದೇನೆ. ನಾನು ಆರಂಭದಲ್ಲಿ ನಂದ ಕಿಶೋರ್ ಅವಸ್ಥೆಯಂತೆ ಇದ್ದೆ. ನಾನು ಜುನೈದ್ ಅವರನ್ನ ಗದರುತ್ತಿದ್ದೆ ಎಂದಿದ್ದಾರೆ ಆಮಿರ್. ಸಣ್ಣ ಸಣ್ಣ ವಿಚಾರಗಳು ಮಗನಿಗೆ ಏಕೆ ಅರ್ಥ ಆಗುವುದಿಲ್ಲ ಎಂಬುದು ಆಮಿರ್ ಪ್ರಶ್ನೆಯಾಗಿತ್ತು. ಫಾರ್ ಬರೆಯಬೇಕಿದ್ದರೆ ಫ್ರಾಮ್ ಎಂದು ಬರೆಯುತ್ತಿದ್ದ ಜುನೈದ್. ರೋಗದ ವಿಚಾರ ತಿಳಿದ ಬಳಿಕ ಆಮಿರ್ ಖಾನ್ ಅವರು ಮಗನ ನೋಡುವ ರೀತಿ ಸಂಪೂರ್ಣವಾಗಿ ಬದಲಾಯಿತು. ಬಾಲಿವುಡ್ ನಟ ಆಮಿರ್ ಖಾನ್ ಅವರು ತಾರೆ ಜಮೀನ್ ಪರ್ ಸಿನಿಮಾ ಮಾಡಿದ್ರು. 2007ರಲ್ಲಿ ಈ ಚಿತ್ರ ತೆರೆಗೆ ಬಂತು. ಈ ಸಿನಿಮಾ ಸೂಪರ್ ಹಿಟ್ ಆಯಿತು. ಈ ಚಿತ್ರವನ್ನ ಮಾಡಲು ಆಮಿರ್ ಖಾನ್ಗೆ ಸ್ಫೂರ್ತಿಯಾಗಿ ಸಿಕ್ಕಿದ್ದು ಮಗ. ಚಿತ್ರದಲ್ಲಿ ಡಿಸ್ಲೆಕ್ಸಿಯಾ ಎಂದ ಕಾಯಿಲೆಯ ಬಗ್ಗೆ ಹೇಳಲಾಗಿದೆ. ಈ ಸಮಸ್ಯೆ ಇದ್ದರೆ ಆ ಮಗು ತುಂಬಾನೇ ನಿಧಾನವಿರುತ್ತದೆ, ಕಲಿಕೆಯಲ್ಲಿ ವೇಗ ಇರೋದಿಲ್ಲ. ಇದೇ ಸಮಸ್ಯೆ ಆಮಿರ್ ಮಗ ಜುನೈದ್ ಖಾನ್ಗೂ ಇತ್ತು. ಈ ಕಾರಣದಿಂದ ಆಮಿರ್ ಸಿನಿಮಾ ಮಾಡಲು ಒಪ್ಪಿದ್ರು. ಮಗನ ಖಾಸಗಿತನ ಕಾಪಾಡಿಕೊಳ್ಳುವ ಕಾರಣದಿಂದ ಈ ವಿಚಾರವನ್ನ ಅವರು ರಿವೀಲ್ ಮಾಡಿರಲಿಲ್ಲ. ಆದರೆ ಜುನೈದ್ ಖಾನ್ ಅವರೇ ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಹೀಗಾಗಿ ಈ ವಿಚಾರವನ್ನ ಹೇಳಲು ಸರಿಯಾದ ಸಮಯ ಇದು ಎಂದು ಆಮಿರ್ ಹೇಳಿದ್ದಾರೆ. ನಾನು ಇವತ್ತಿನವರೆಗೂ ಇದರ ಬಗ್ಗೆ ಮಾತನಾಡಿಲ್ಲ. ಬಹುಶಃ ನಾನು ಇದನ್ನ ಹೇಳುತ್ತಿರೋದು ಇದೇ ಮೊದಲು. ಇದಕ್ಕೆ ಕಾರಣ ಎರಡು. ಆ ವಿಚಾರ ನಡೆದು ಹಲವು ವರ್ಷಗಳು ಕಳೆದಿವೆ. ಎರಡನೆಯದಾಗಿ ನಾನು ಮಾತನಾಡಲಿರುವ ವ್ಯಕ್ತಿ ಈಗಾಗಲೇ ಇದರ ಬಗ್ಗೆ ಸಾರ್ವಜನಿಕವಾಗಿ ಮಾತನಾಡಿದ್ದಾರೆ. ಆದ್ದರಿಂದ ಈಗ ನಾನು ಅದರ ಬಗ್ಗೆ ಮುಕ್ತವಾಗಿ ಮಾತನಾಡಬಹುದು. ನಾನು ಜುನೈದ್ ಬಗ್ಗೆ ಮಾತನಾಡುತ್ತಿದ್ದೇನೆ. ನನ್ನ ಮಗ ಜುನೈದ್ ಎಂದಿದ್ದಾರೆ ಆಮಿರ್. ತಾರೆ ಜಮೀನ್ ಪರ್ ಚಿತ್ರ ಬಿಡುಗಡೆಯಾಗಿ 17ರಿಂದ 18 ವರ್ಷಗಳಾಗಿವೆ. ಜುನೈದ್ ಡಿಸ್ಲೆಕ್ಸಿಯಾದಿಂದ ಬಳಲ್ತಾ ಇದ್ದ. ಹಾಗಾಗಿ ನಾನು ಮೊದಲು ಕಥೆಯನ್ನ ಕೇಳಿದಾಗ ಅದು ನನಗೆ ತುಂಬಾ ನೋವುಂಟು ಮಾಡಿತು. ಯಾಕಂದ್ರೆ ನಾನು ಅದನ್ನ ಸ್ವತಃ ಅನುಭವಿಸಿದ್ದೇನೆ. ನಾನು ಆರಂಭದಲ್ಲಿ ನಂದ ಕಿಶೋರ್ ಅವಸ್ಥೆಯಂತೆ ಇದ್ದೆ. ನಾನು ಜುನೈದ್ ಅವರನ್ನ ಗದರುತ್ತಿದ್ದೆ ಎಂದಿದ್ದಾರೆ ಆಮಿರ್. ಸಣ್ಣ ಸಣ್ಣ ವಿಚಾರಗಳು ಮಗನಿಗೆ ಏಕೆ ಅರ್ಥ ಆಗುವುದಿಲ್ಲ ಎಂಬುದು ಆಮಿರ್ ಪ್ರಶ್ನೆಯಾಗಿತ್ತು. ಫಾರ್ ಬರೆಯಬೇಕಿದ್ದರೆ ಫ್ರಾಮ್ ಎಂದು ಬರೆಯುತ್ತಿದ್ದ ಜುನೈದ್. ರೋಗದ ವಿಚಾರ ತಿಳಿದ ಬಳಿಕ ಆಮಿರ್ ಖಾನ್ ಅವರು ಮಗನ ನೋಡುವ ರೀತಿ ಸಂಪೂರ್ಣವಾಗಿ ಬದಲಾಯಿತು.